ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ದೇವರು ಕೂದಲು ಕೊಟ್ಟು, ಬಿಳಿ ಕೂದಲು ಕೊಟ್ಟು ಬಣ್ಣ ಹಚ್ಕೊಳ್ಳೋ ಥರ ಮಾಡಿದ್ದಾರೆ ನೋಡಿ. ಒಂದು 8ರಿಂದ 10 ದಿವಸ ಬರುತ್ತೆ ಅಷ್ಟೇ, ಅದ್ರ ಮೇಲೆ ಬರಲ್ಲ. ಅದು ನಾವು ದಿನಕ್ಕೆ 2 ಸರಿ ಮುಖ ತೊಳೆಯೋದ್ರಿಂದ ಫುಲ್ಲು ನೋಡಿ ಇಲ್ಲೇ ಬೆಳ್ಳಗಾಗುತ್ತೆ. ಒಂದು ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ಏನೂ ಇಲ್ಲ. ನಾಳೆ ಒಂದು ಫಂಕ್ಷನ್ಗೆ ಹೋಗಬೇಕು ನೋಡಿ, ಎಷ್ಟು ಬೆಳ್ಳಗಾಗಿರುತ್ತೆ. ನಾಳೆ ಒಂದು ಫಂಕ್ಷನ್ಗೆ ಹೋಗಬೇಕು, ಅದಕ್ಕೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೆನ್ನೆ ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿರ್ತೀನಿ ನೋಡಿ, ಈ ಥರ ಆಗಿರುತ್ತೆ. ನಾನು ಯಾವ ಕಲರ್ ಹಚ್ತೀನಿ, ಎಷ್ಟು ರೂಪಾಯಿ ಅಂತ ಎಲ್ರಿಗೂ ಒಂದು ಕುತೂಹಲ. ತುಂಬ ಜನ ಕೇಳ್ತಾ ಇರ್ತೀರ, ಯಾವ ಕಲರ್ ಹಚ್ತೀರಾ, ಎಷ್ಟು ದಿವ್ಸಕ್ಕೆ ಹಚ್ತೀರಾ ಅಂತ. ಪ್ರತಿಯೊಂದು ನಾನು ಇವಾಗ ತೋರಿಸ್ತಾನೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ನಾನು ಯಾವುದು ಹಚ್ತೀನಿ, ಎಷ್ಟು ರೂಪಾಯಿ ಅಂತ ಹೇಳ್ತೀನಿ, ಮತ್ತು ಎಷ್ಟು ದಿನದಕ್ಕೆ ಹಚ್ತೀನಿ ಅಂತ ಹೇಳ್ತೀನಿ. ಈ ಥರದ್ದೊಂದು ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ದು ಡಬ್ಬಿ ಇಟ್ಕೊಂಡಿದ್ದೀನಿ. ಈ ಬ್ರಷು ಮೆಡಿಕಲ್ ಸ್ಟೋರು, ಇದು ನಿಮಗೆ ಬಳೆ ಶಾಪು ಎಲ್ಲ ಕಡೆಯೂ ಸಿಗುತ್ತೆ. ನಾನು ಹಚ್ಚೋದು ನೋಡಿ, ಇದು ಸ್ಟ್ರೀಕ್ಸು ಬರ್ಗಂಡಿ ಶಾಂಪೂ ಏರ್ ಕಲರ್ ಅಂತ ಹೇಳಿ, ಇದು 22 ರೂಪಾಯಿ. 10 ದಿವಸ 12 ದಿವಸ ಅಬ್ಬಬ್ಬಾ ಅಂದರೆ 15 ದಿವಸ, ತಿಂಗಳಿಗೆ 2 ಸರಿ ಅಂತೂ ಹಚ್ತೀನಿ. ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂತ ಅಂದಾಗ ಏನು ಮಾಡ್ತೀನಿ, ಒಂದು 3 ಸರಿ ಆದರೂ ಹಚ್ತೀನಿ, ನೀಟಾಗಿ ಕಾಣಿಸ್ಲಿ ಅಂತ ಹೇಳಿ. ಹಾಗೆ ಬಿಟ್ಬಿಡೋಣ ಅಂತ ಅಂದ್ಕೊಳ್ತೀನಿ, ಚೆನ್ನಾಗಿ ಕಾಣಿಸಲ್ಲ ಅಲ್ವ. ಇಷ್ಟು ದಿನ ಹಚ್ಕೊಂಡು ಫಸ್ಟಿಂದನೇ ನಾವು ಹಚ್ಕೊಳ್ದೆ ಇದ್ದಿದ್ರೆ ಅದೇ ಅಭ್ಯಾಸ ಆಗ್ತಾಯಿತ್ತು. ಈಗ ಹಚ್ಕೊಳ್ಳೋದು ರೂಢಿ ಮಾಡ್ಕೊಂಬಿಟ್ಟಿದ್ದೀವಿ, ಬಿಡೋಕ್ಕಾಗಲ್ಲ. ಏನಪ್ಪ, ಆಮೇಲೆ ಎಲ್ಲರೂ ಕೇಳ್ತಾರೆ, ಏನು ಇಷ್ಟು ಗಲೀಜಾಗಿದೆಯಾ, ಯಾಕೆ ಬಣ್ಣ ಹಚ್ಕೊಳ್ಳೋಕ್ಕೇನೇ ಒಂದು ಅಂತಾರೆ. ನಾನೇನು ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಖರ್ಚು ಮಾಡಲ್ಲ, ಪಾರ್ಲರ್ಗೆ ಹೋಗಲ್ಲ. ಅದರಲ್ಲೇ ಗ್ಲೌಸ್ ಇರುತ್ತೆ, ಒಂದು ಗ್ಲೌಸು ಯೂಸ್ ಆಗುತ್ತೆ, ಒಂದು ಗ್ಲೌಸು ಹಾಗೆ ಇಟ್ಟಿರ್ತೀನಿ. ತುಂಬ ಗ್ಲೌಸ್ಗಳಿದೆ ನನ್ನ ಹತ್ರ, ಯಾರಿಗಾದ್ರೂ ಕೊಟ್ಬಿಡ್ತೀನಿ. ಮೆಹಂದಿ ಹಚ್ಕೊಂಡು ಟ್ರೈ ಮಾಡಿದೆ, ನಿಶಾ ಟ್ರೈ ಮಾಡಿದೆ, ಎಲ್ಲ ಟ್ರೈ ಮಾಡಿದೆ, ಯಾವುದೂ ನನಗೆ ಅಡ್ಜಸ್ಟ್ ಆಗಲಿಲ್ಲ. ಅದಕ್ಕೆ ಇದು ನನಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಇದರಿಂದ ಕೂದಲು ಉದ್ರಲ್ಲ, ಮತ್ತು ಎಲ್ಲ ನನಗೆ ಒಬ್ರೊಬ್ರಿಗೆ ಏನಾಗುತ್ತೆ, ನೆವೆ ಸ್ಟಾರ್ಟ್ ಆಗಿಬಿಡುತ್ತೆ ಕಲರ್ ಹಚ್ಚಿದ ಮೇಲೆ. ನನಗೆ ಅದೆಲ್ಲ ಏನೂ ಆಗ್ತಾಯಿಲ್ಲ. ತುಂಬ ದಿವಸದಿಂದ ಇದೆಲ್ಲ ಹಚ್ಕೊಂಡೆ. ನಿಶಾ ನನಗೆ ಅಡ್ಜಸ್ಟ್ ಆಯಿತು, ಆದರೆ ಅದು ಒಂಥರ ಒಟ್ಟೊಟ್ಟು ಅನಿಸೋದು ಸ್ನಾನ ಮಾಡಿದಾಗ. ನಾನು ಇದಕ್ಕೆ ಇದು ಹಚ್ಕೊಂಡಾಗ ನಾನು ಶಾಂಪೂ ಹಾಕಲ್ಲ, ಇವಾಗ ಸ್ನಾನ ಮಾಡಬೇಕಾದ್ರೆ ಶಾಂಪೂ ಹಾಕಲ್ಲ. ಅವಾಗೇನಾಯಿತು, ನಿಶಾ ಒಂಥರ ಒಟ್ಟೊಟ್ಟು ಅನ್ನಿಸ್ತಾ ಇತ್ತು, ಒಂಥರ ಕೂದಲೆಲ್ಲ ರಫು. ಈ ಮೆಹಂದಿ ಹಾಕ್ದಾಗ ಹೇಗಿರುತ್ತೆ ಆ ಥರ ಅನ್ನಿಸ್ತು. ಅದಕ್ಕೋಸ್ಕರ ನಿಶಾ ನನಗೆ ಇಷ್ಟ ಆಗಲಿಲ್ಲ. ಇದನ್ನೇ ತುಂಬ ವರ್ಷದಿಂದ ಹಾಕ್ತಾಯಿದ್ದೀನಿ, ಇನ್ಯಾವುದೂ ಚೇಂಜ್ ಮಾಡೋದು ಬೇಡ. ಮತ್ತು ಅವ್ರು ಯಾರ್ಯಾರೋ ಹೇಳ್ತಾರೆ ನೋಡಿ, ಅದನ್ನು ಹುರಿದ್ಬಿಟ್ಟು ಹಚ್ಚಿ, ಇದನ್ನು ಹುರಿದ್ಬಿಟ್ಟು ಹಚ್ಚಿ, ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಅಂತಾರೆ. ಎಲ್ಲ ಟ್ರೈ ಮಾಡಿದೆ. ಸುಮ್ಮನೆ ಅವರೆಲ್ಲ ಹೇಳೋದು, ಅದು ಯಾವುದೂ ಆಗೋಲ್ಲ. ಈರುಳ್ಳಿ ಸಿಪ್ಪೆ, ಮಾವಿನ ಎಲೆ, ಅದು ಇದು ಹಚ್ಚಂಗಿತ್ತು, ಕಪ್ಪಾಗಂಗಿದ್ದಿದ್ರೆ ಈ ಏರ್ ಕಲರು ಕಂಪ್ನಿಯವರೆಲ್ಲ ಮುಚ್ಕೊಂಡು ಹೋಗ್ಬಿಡ್ತಾಯಿದ್ರು, ಏನೋ ಗೊತ್ತಿಲ್ಲ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಾನು ಯಾವ ಥರ ಹಚ್ಕೊಳ್ತೀನಿ ಆ ಥರ ಹೇಳೋದು. ಸ್ವಲ್ಪ ನೀರು ಹಾಕ್ಕೊಂಡು ಒಂದು 10 ತೊಟ್ಟಷ್ಟೇ, 10 ಡ್ರಾಪ್ಸು ಅಂತಿರಲ್ಲ ನೋಡಿ, ಈ ಥರ ಆಯಿತು. ಈಗ ನಾನು ಹೇಗೆ ಹಚ್ಕೊಳ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇದರಲ್ಲೇ ಗ್ಲೌಸ್ ಇರುತ್ತೆ. 44 ರೂಪಾಯಿ. ನಾನು 15 ದಿವಸ ಆದರೆ ತಿಂಗಳಿಗೆ 100 ರೂಪಾಯಿನೂ ಬೇಡ, ಅಷ್ಟೇ ನಾನು ಖರ್ಚು ಮಾಡೋದು. ನಾನು ಇವತ್ತವರೆಗೂ ಪಾರ್ಲರ್ಗಾಗಲಿ ಏನಿಲ್ಲ, ನಾನೇ ಹಚ್ಕೊಳ್ಳೋದು. ಅದಕ್ಕೆ ಪಾರ್ಲರ್ಗೆ ಹೋಗಿ ಬರೋದು ನಾವು ಅವ್ರ ಟೈಮ್ಗೆ ನಮ್ಮ ಟೈಮ್ಗೆ ಅಡ್ಜಸ್ಟ್ ಆಗಲ್ಲ, ಈ ಥರ ಆಗುತ್ತೆ ನೋಡಿ. ಗ್ಲೌಸ್ ಇದು. ಇಲ್ಲೊಂದು ಚಿಕ್ಕ ಸ್ಟೂಲ್ ಹಾಕ್ಕೊಳ್ತೀನಿ. ಇಲ್ಲಿ ಗೋದ್ರೇಜ್ ಬೀರು ಮೇಲೆ ಒಂದು ಕನ್ನಡಿ ಇದೆ. ಯಾವುದಾದ್ರೂ ಹಳೆ ಬಟ್ಟೆ ಹಾಕ್ಕೊಳ್ಳಿ. ನಂದಿದು ಮೆಹಂದಿ ಬರ್ಗಂಡಿ ಕಲರೇ ಇದೆ ಅಂತ ಹೇಳಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಫಸ್ಟು
ಈ ಥರ ಮುಂದೆ ಎಲ್ಲ ಹಚ್ಕೊಂಡ್ಬಿಡ್ತೀನಿ ಹೀಗೆ. ಮುಂದೆ ಏನಿದೆ ಫುಲ್ಲು ಎಲ್ಲ ಕವರ್ ಮಾಡ್ಕೊಳ್ತೀನಿ. ಆಮೇಲೆ ನೀವೆಲ್ಲ ಅಂದ್ಕೊಳ್ಬೋದು ಯಾಕೆ ಇವರು ನೀರು ಹಾಕಿದ್ರು, ನೀವು ಅಂದ್ಕೊಳ್ಬೋದು ಯಾಕೆ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರು ಅಂತ ಅಂದ್ಕೊಳ್ಬೋದು. ನೋಡಿ ಈ ಥರ ಕವರ್ ಮಾಡ್ಕೊಳ್ತೀನಿ ಫಸ್ಟು. ನೋಡಿ ಈ ಥರ ಆಗಿದ ತಕ್ಷಣ ಇವಾಗ ಹಿಂದೆ ಹೀಗೆ ತಗೊಂಡು ಹಿಂದೆ ಹೀಗಿದೆಯಾ ಕೆಮಿಕಲ್ ಇಲ್ಲದೆ ಇರೋದು ಯಾವುದು ಸಿಗ್ತಾ ಇಲ್ಲ. ಕೆಮಿಕಲ್ ಇರೋದು ಹಾಕ್ಬಾರ್ದು ಅಂದರೆ ನಾವೆಲ್ಲ ತಿಂತಿರೋದೆಲ್ಲ ಕೆಮಿಕಲ್ಲೇ ಅಲ್ವಾ. ಒಂದು ತರಕಾರಿ ಆಗಲಿ ಹಣ್ಣಾಗಲಿ ಪ್ರತಿಯೊಂದು ಕೆಮಿಕಲ್ ಬಳಸಿನೇ ಹಣ್ಣು ಮಾಡ್ತಿರ್ತಾರೆ, ಬೆಳೀತಾ ಇರ್ತಾರೆ. ಹಾಗಾದರೆ ನಾವೆಲ್ಲ ಬಿಟ್ಬಿಡ್ಬೇಕಾಗತ್ತೆ, ಏನು ತಿನ್ನಬಾರ್ದು, ಏನು ಮಾಡಬಾರ್ದು ಆಗೋಗುತ್ತೆ. ನೋಡಿ ಫಸ್ಟು ಈ ಥರ ಎಲ್ಲ ಹಿಂದೆ ಫುಲ್ಲು ಈ ಕವರ್ ಮಾಡ್ಕೊಳ್ತೀನಿ. ಆಮೇಲೆ ಬ್ರಷ್ ಕತೆ ಅಷ್ಟೇ ಮುಗಿಯುತ್ತೆ. ಈಗ ಹೀಗೆ ನೋಡಿ ಎಣ್ಣೆ ಥರ ಹೀಗೆ ಹಾಕ್ಕೊಂಡು ಅದನ್ನು ಫುಲ್ಲು ಈ ಥರ ಹಚ್ಕೊಂಡ್ಬಿಡ್ತೀನಿ. ಹೀಗೆ ಕೈಗೆ ಹಾಕ್ಕೊಂಡು ಫುಲ್ಲು ತುಂಬ ಜನ ಕೇಳ್ತೀರಾ ಚರ್ಮಗೆ ಹತ್ತಬಾರ್ದು ಅಂತ ಹೇಳ್ತಾರೆ. ಚರ್ಮಗೆ ಹತ್ತದೇ ನಾವು ಹಚ್ಕೊಳಕ್ಕಾಗಲ್ಲ. ಈ ಥರ ಫುಲ್ಲು ಹಾಕ್ಕೊಂಡ್ಬಿಡ್ತೀನಿ. ಈ ತುದಿ ಇಲ್ಲೆಲ್ಲ ಏನು ಹಚ್ಕೊಳ್ಳಲ್ಲ ನಾನು, ಯಾಕಂದರೆ ಇಲ್ಲೆಲ್ಲ ಏನು ಬೆಳ್ಳಗಾಗಿರಲ್ಲ. ಕೊನೆಗೆ ನೋಡಿ ಎಲ್ಲ ಫುಲ್ ಖಾಲಿ ಆಯಿತು. ಈಗ ಇದಿರುತ್ತಲ್ಲ ಇಷ್ಟೇ. ಈಗ ಒಂದು ಬಾಚಣಿಗೆ ತಗೊಂಡು ದೂರ ಹಲ್ಲಿರುತ್ತಲ್ಲ ಆ ಬಾಚಣಿಗೆಯಲ್ಲಿ ಬಾಚ್ಕೊಂಡ್ಬಿಡ್ತೀನಿ. ಸ್ವಲ್ಪ ಈ ಥರ ಎಲ್ಲ ಕಡೆ ಹತ್ತಲಿ ಅಂತ ಒಂದೆರಡು ನಿಮಿಷ ಈ ಥರ ಬ್ಲಡ್ ಸರ್ಕ್ಯುಲೇಷನು ಆಗುತ್ತೆ, ಎಲ್ಲ ಕಡೆನೂ ಹತ್ತುತ್ತೆ ಅಂತ ಹೇಳಿ ಈ ಥರ ಮಾಡಿಕೊಂಡು ಈ ಥರ ಆಗಿರುತ್ತೆ. ಈಗ ಈ ಥರದ್ದೊಂದು ಅದಕ್ಕಂತಲೇ ಒಂದು ಬಾಚಣಿಗೆ ಇಟ್ಟಿದ್ದೀನಿ. ನಿಧಾನಕ್ಕೆ ನೋಡಿ ಈ ಥರ ಫುಲ್ಲು ಬಾಚ್ಬಿಡ್ತೀನಿ. ಅವಾಗ ಎಲ್ಲ ಕಡೆನೂ ನಮಗೆ ಹತ್ತುತ್ತೆ ಮತ್ತು ಸಿಕ್ಕಾಗಲ್ಲ. ಆಮೇಲೆ ಒಂದು ಕ್ಲಿಪ್ ಇಟ್ಕೊಂಡಿರ್ತೀನಿ. ಕ್ಲಿಪ್ ಇಟ್ಕೊಂಡು ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಇರ್ತೀನಿ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಹೇಗೆ ಬಂತು ಕಲರು, ಕೂದಲು ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಇಷ್ಟು ಹೀಗಾಯಿತು. ಇದನ್ನೆಲ್ಲ ಸ್ನಾನ ಮಾಡಿದಾಗಲೇ, ಇವಾಗ ಶಾಂಪೂ ಹಾಕಲ್ಲ ನಾನು, ಸ್ನಾನ ಮಾಡಿದಾಗಲೇ ಇದೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ನಮ್ಮದು ಒದ್ದೆ ಟವಲ್ ಇರುತ್ತಲ್ಲ, ನಾವು ತಲೆಗೆ ಒದ್ದೆ ಟವಲ್ ಕಟ್ಕೊಳ್ತೀವಲ್ಲ, ಅದ್ರಲ್ಲಿ ಸುಮ್ಮನೆ ಹಿಂಗೆ ಉಜ್ಜಿದ್ರೇ ಹೋಗ್ಬಿಡುತ್ತೆ. ನೋಡಿ
ಚೂರು ಚೂರು ಇರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಒದ್ದೆ ಇರುತ್ತಲ್ಲ, ಒದ್ದೆ ಟವಲ್ನ ನೋಡಿ ಈ ಥರ ಈಗ ಉಜ್ಜಿದ್ರೆ ಸ್ವಲ್ಪ ಬಲ ಬಿಟ್ಟು ಎಲ್ಲ ನಾನು ಒಂದ್ಸರಿ ಉಜ್ಕೊಳ್ತಾ ಇರ್ಬೇಕಾದ್ರೆ ಕೆಂಪಾಗೋಗಿ ಚರ್ಮ ಎದ್ದು ಬಂದಿತ್ತು. ಸ್ವಲ್ಪ ಈ ಥರ ಮಾಡಿದ್ರೆ ಇಲ್ಲಿ ನೋಡಿ ಸ್ವಲ್ಪ ಕಲರ್ದು ಬರುತ್ತೆ, ಏನೂ ಅಷ್ಟು ಹತ್ತಲ್ಲ ನೋಡಿ. ಶಾಂಪು ಏನೂ ಹಾಕಲ್ಲ ಇವತ್ತು ಹಾಗೆ ಬಿಡ್ತೀನಿ. ನಾಳೆ ಒಂದೆರಡು ದಿವಸ ಬಿಟ್ಟಾದಮೇಲೆ ನಾನು ಶಾಂಪು ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಿದೆ ಅಡ್ಜಸ್ಟ್ ಆಗೋಗಿದೆ. ಕೂದಲು ಅಷ್ಟು ಉದ್ರಲ್ಲ, ಏನಿಲ್ಲ ನೋಡಿ. ಎರಡು ಒಂದೇ ಬಂದಿರೋದು. ಕೂದಲು ಅಷ್ಟು ಉದ್ರಲ್ಲ. ನನಗೆ ಇದು ಸ್ಟ್ರೀಕ್ಸು ಅಡ್ಜಸ್ಟ್ ಆಗೋಗಿದೆ. ಒಬ್ರೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ರೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಒಂದ್ಸರಿ ಹಚ್ಚಿ ನೋಡಿ, ನೀವು ಅಡ್ಜಸ್ಟ್ ಆದರೆ ಕಂಟಿನ್ಯೂ ಮಾಡಿ. ಎಲ್ರಿಗೂ ಒಂದೇ ಥರ. ನಮ್ಮ ಕೈಯಲ್ಲಿರೋದು 5 ಬೆರಳೆ ನಮಗೆ ಒಂದು ಸಮ ಇಲ್ಲ ಅಲ್ವಾ? ನೋಡಿ ಹಿಂದೆನೂ ಅಷ್ಟೇ ನಾನು ನೀರು ಮಿಕ್ಸ್ ಮಾಡಿ ಎಣ್ಣೆ ಥರ ಹಚ್ಕೊಳ್ತೀನಲ್ಲ, ಈ ಥರ ಆಗಿರುತ್ತೆ. ನೋಡಿದ್ರ ತಿಂಗ್ಳಿಗೆ ಒಂದು 100 ರೂಪಾಯಿನೂ ಖರ್ಚಾಗಲ್ಲ ನನಗೆ. ಆ ಥರ ನಾನು ತಲೆಗೆ ಬಣ್ಣ ಹಚ್ಕೊಳ್ಳೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.